ಇವತ್ತು ನಾವು ಡೈಲಿ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ಟೈಮ್ ಟೇಬಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ, ನನ್ನ ಮಕ್ಕಳು ಸಾಧಕರ ಲಿಸ್ಟಲ್ಲಿ ಇರಬೇಕು, ಅಚೀವರ್ ಆಗಬೇಕು ಅನ್ನೋದು. ಆದರೆ ಎಲ್ಲ ಅಚೀವರ್ ಆಗಬೇಕಂದ್ರೆ ಅವರ ಡೈಲಿ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗ ಅವರ ಲಿಸ್ಟಲ್ಲಿ ಈ ಟೈಮ್ ಟೇಬಲ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ನಾವು ಮಕ್ಕಳಿಗೆ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಲೇಬೇಕು. ಈಗ ನರೇಂದ್ರ ಮೋದಿಯವರು ಅವರು ಕೂಡ ಟೈಮ್ ಟೇಬಲ್ ಇಲ್ದಲೇ ಹೊರಗೆ ಹೋಗಲ್ಲ. ಅವರು ಲಿಸ್ಟ್ ಮಾಡಿರ್ತಾರೆ. 1 ತಿಂಗಳು 2 ತಿಂಗಳು 3 ತಿಂಗಳ ಲಿಸ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ಅದೇ ರೀತಿ ಒಬ್ಬ ಅಚೀವರ್, ಒಬ್ಬ ದೊಡ್ಡ ವ್ಯಕ್ತಿಗಳು ಯಾರ್ಯಾರೇ ಇರಲಿ, ಟೈಮ್ ಟೇಬಲ್ ಅನ್ನೋದು ಅವ್ರ ಲಿಸ್ಟಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಮಕ್ಕಳಿಗೆ ಫಸ್ಟ್ ಅದನ್ನು ತಿಳಿಸ್ಬೇಕು. ಮಕ್ಕಳಿಂದ ಕಲಿಸ್ಲಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ಅವ್ರು ದೊಡ್ಡವರಾದ ಮೇಲೆ ಕಲಿಯೋದು ಕಷ್ಟ. ಈಗ ನಿಮಗೂ ಕೂಡ ಕಲ್ತ್ಕೊಳ್ಳಿ ಅಂದರೆ ಕಲಿತೀರಾ, ಬರಿತೀರಾ, ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ್ರೆ ನೀವು ಬರಿತೀರಾ. ಆದರೆ ಅಷ್ಟೇ ಕಷ್ಟ, ಅಯ್ಯೋ ಯಾರಪ್ಪ ಮಾಡ್ತಾರೆ ಅಂದ್ಕೊಳ್ತೀರ. ಹಾಗೆ ಮಕ್ಕಳಿಗೆ ದಯವಿಟ್ಟು ಕಷ್ಟ ಆಗೋ ಥರ ಮಾಡಬೇಡಿ. ಅವರ 4ನೇ ವಯಸ್ಸಿನಲ್ಲೇ ಪ್ರಾರಂಭ ಮಾಡಿ ಡೈಲಿ ಆ್ಯಕ್ಟಿವಿಟೀಸ್ನ ಟೈಮ್ ಟೇಬಲ್ನ ಪಿಕ್ಚರ್ ರೀತಿಯಲ್ಲಿ ಅಂಟಿಸಿ ಅವರು ಓಡಾಡೋ ಕಡೆ ಅಂಟಿಸಿರಬೇಕು. ಟ್ರಾನ್ಸ್ಪರೆಂಟ್ ಕವರಲ್ಲಿ ಹಾಕಿ ಅಂಟಿಸ್ಬೇಕು. ಮಕ್ಕಳು ಆ ಒಂದು ಟೈಮ್ ಗೊತ್ತಿರಲ್ಲ ಅವ್ರಿಗೆ, ನೀವು ಜ್ಞಾಪಿಸ್ಬೇಕು. ಓಕೆ, 3 ಗಂಟೆ ಆಗಿದೆ, ಈಗ ಏನು ಮಾಡಬೇಕು, ಟೈಮ್ ಟೇಬಲಲ್ಲಿ ಚೆಕ್ ಮಾಡು ಅಂದರೆ ಮಗು ಆ ಚಿತ್ರವನ್ನು ನೋಡಿ ಕಂಡುಹಿಡಿತೆ. ನಾನು 3 ಗಂಟೆ ಓದಬೇಕಮ್ಮ, ಸರಿ ಓದು. ಸರಿ, ಓದಾದಮೇಲೆ ಟೈಮ್ ಆಗಿದೆ, ನೆಕ್ಸ್ಟ್ ಏನಿದೆ ನೋಡು, ಆಟ ಆಡಬೇಕಮ್ಮ, ಸರಿ ಆಟ ಆಡು. ಟೈಮ್ ಆಗಿದೆ, ನೆಕ್ಸ್ಟ್ ಏನು ನೋಡು, ಟಿ ವಿ ನೋಡಬೇಕಮ್ಮ. ಓಕೆ, ಈ ರೀತಿ 1 ತಿಂಗಳು ಅವರು ಟೈಮ್ ಟೇಬಲ್ನ ನೋಡೋದನ್ನ ಪ್ರಾಕ್ಟೀಸ್ ಮಾಡಿಸಿದ್ರೆ ನೀವು ನೆಕ್ಸ್ಟು ಅವ್ರಿಗೆ ಏನನ್ನೂ ಹೇಳೋ ಅವಶ್ಯಕತೆಯೇ ಇಲ್ಲ. ಆ ಸಮಯದ ಏನಿದೆ ಅದನ್ನು ಅವ್ರು ಫಾಲೋ ಮಾಡ್ತಾ ಇರ್ತಾರೆ. ನೋಡಿ, ಇಷ್ಟರಲ್ಲೇ ತಿಳ್ಕೊಳ್ಬೋದು ನಿಮ್ಗೆ ಅರ್ಧ ತಲೆನೋವು ಅದರಲ್ಲಿ ಕಡಿಮೆ ಆಗಿರುತ್ತೆ. ಮಕ್ಕಳು ಇಂಡಿಪೆಂಡೆಂಟಾಗಿ ಬೆಳೀತಾರೆ. ಜೊತೆಗೆ ಮಾಡಿದ ಕೆಲಸ ಏನೇ ಆ ಟೈಮಲ್ಲಿ ಏನು ಮಾಡಬೇಕು ಅದು ಮಾಡಿದ್ರೆ ಅರ್ಧಂಬರ್ಧ ಮಾಡಲ್ಲ, ಪೂರ್ಣವಾಗಿ ಮಾಡಿ ಮುಗಿಸ್ತಾರೆ. ಅದಕ್ಕೆ ಅವರಿಗೆ ಲಿಸ್ಟನ್ನು ಕೊಡಲೇಬೇಕು. ಏನಪ್ಪ ಅದು ಲಿಸ್ಟು, ಹೇಗಿರುತ್ತೆ, ನಮ್ಗೆ ಐಡಿಯಾನೇ ಇಲ್ಲ ಅಂದರೆ ಒಂದು ನಿಮಿಷ. ಇದು ನನ್ನ ಮಗನ ಟೈಮ್ ಟೇಬಲ್. ಅವನ 4ನೇ ವಯಸ್ಸಿನಿಂದ ಮಾಡಿರುವಂಥ ಟೈಮ್ ಟೇಬಲ್. ಅವನು ಸ್ಕೂಲಿಗೆ ಹೋದ್ಮೇಲೆ ಕೆಲವು ಚೇಂಜ್ ಮಾಡಿದ್ದೀನಿ ನೋಡಿ. ಆಫ್ಟರ್ನೂನ್ ಏನು ಮಾಡಬೇಕು, ಸ್ಕೂಲಿಂದ ಬಂದ ಮೇಲೆ ಬ್ಯಾಗೆಲ್ಲ ಎತ್ತಿಡಬೇಕು, ಬಟ್ಟೆ ಚೇಂಜ್ ಮಾಡಬೇಕು, ಆ್ಯಂಡ್ ಕೈಕಾಲು ತೊಳಿಬೇಕು, ಸ್ನ್ಯಾಕ್ಸ್ ತಿನ್ನಬೇಕು, ಫೋನ್ 2 to 2:30, ಟಿ ವಿ, ಆಟ, ಓದು, ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಬೇಕು, ಎಕ್ಸಸೈಸ್, ಡ್ರಾಯಿಂಗ್, ದಿಸ್ ಇಸ್ ಡ್ರಾಯಿಂಗ್, ಪ್ರೇಯರ್, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇದು ಈವ್ನಿಂಗ್. ಇದು ಟ್ರಾನ್ಸ್ಪರೆಂಟ್ ಕವರಲ್ಲಿ ಹಾಕಿದ್ದೀನಿ ಅಂದರೆ ಅವ್ನು ಟಿಕ್ ಹಾಕಲಿ ಅಂತ. ಟಿಕ್ ಹಾಕಿದ್ಮೇಲೆ ನಾವು ರಬ್ ಮಾಡ್ಬೋದು. ಡೈಲಿ ಆ ರೀತಿ ಮಾಡ್ಬೋದು. ಇತ್ತೀಚೆಗೆ ಹಾಕಿಸ್ತಿಲ್ಲ, ಯಾಕೆ ಅಂದರೆ ಅವನಿಗೆ ಪ್ರಾಕ್ಟೀಸ್ ಆಗೋಗಿದೆ. ಅದನ್ನು ನೋಡಿಕೊಂಡು ಆ ಟೈಮ್ಗೆ ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಆ್ಯಕ್ಚುಲಿ ಅವನಿಗಿನ್ನೂ ಟೈಮ್ ನೋಡೋದು ಗೊತ್ತಿಲ್ಲ. ನಾನು ಟೈಮ್ ಹೇಳ್ತೀನಿ, ಆ ಟೈಮ್ಗೆ ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಇದು ವೀಕೆಂಡ್, ಸ್ಯಾಟರ್ಡೆ ಸಂಡೇ ಅವನಿಗೆ ನಾವು ಕೊಡಬೇಕಾಗಿರೋ ಟೈಮ್ ಇದು. ನೋಡಿದ್ರಲ್ಲ, ಟೈಮ್ ಟೇಬಲ್ ಮಾಡೋದ್ರಿಂದ ಮಕ್ಕಳು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಎಂಗೇಜ್ ಆಗಿರ್ತಾರೆ. ಯಾವಾಗಲೂ ಆಟನೇ ಆಡ್ತಾ ಇರೋದು, ಪಾಠನೇ ಓದ್ತಾ ಇರೋದು, ಫೋನ್ನೇ ನೋಡ್ತಾ ಇರೋದು, ಇದೆಲ್ಲ ತಪ್ಪುತ್ತೆ. ಆ ಸಮಯಕ್ಕೆ ಏನು ಮಾಡಬೇಕು, ಪಾಠನೂ ನೋಡಲಿ, ಫೋನ್ನೂ ನೋಡಲಿ, ಟಿ ವಿನೂ ನೋಡಲಿ, ಆಟನೂ ಆಡಲಿ, ಇದರಿಂದ ಮುಂದೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಅಯ್ಯೋ ಬ್ರಷ್ ಮಾಡೋದು ಬರಿಬೇಕಾ ಟೈಮ್ ಟೇಬಲಲ್ಲಿ? ಹೌದು, ಬರೀಲೇಬೇಕು. ಏನಕ್ಕಂದರೆ ಪ್ರತಿಯೊಂದು ಕೂಡ ಇವತ್ತು ಊಟ ಮಾಡಿದ ಟೈಮಲ್ಲಿ ಆಟ ಆಡ್ತಾರೆ, ನಾಳೆ ಮತ್ತೆ ಆಟ ಆಡೋ ಟೈಮಲ್ಲಿ ಊಟ ಮಾಡ್ತಾರೆ. ಇದನ್ನು ತಪ್ಪಿಸ್ಬೋದು. ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆ ಕೆಲಸ ಮುಗ್ದಿಲ್ಲ, ದೊಡ್ಡವರಾದ್ಮೇಲೆ ಸ್ಟ್ರೆಸ್ ಇರುತ್ತೆ ಅವರಿಗೆ, ನಾನು ಕೆಲಸ ಮುಗಿಸಿಲ್ಲ, ಆ ಕೆಲಸ ಮುಗಿಸಿಲ್ಲ ಅಂತ. ಕಾರಣ ಟೈಮ್ ಟೇಬಲ್ ಇಲ್ಲದೆ ಇರೋದು. ಟೈಮ್ ಟೇಬಲ್ ಮಾಡ್ಕೊಳ್ಳೋದ್ರಿಂದ ಯಾವ ದಿನ ಯಾವ ಕೆಲಸ ಇಂಪಾರ್ಟೆಂಟ್ ಅದನ್ನು ಬರ್ಕೊಳ್ತಾರೆ. ಬರೆಯೋದ್ರ ಜೊತೆಗೆ ಆ ಟೈಮ್ಗೆ ಆ ಕೆಲಸನ ಮುಗಿಸ್ತಾರೆ, ಕಂಪ್ಲೀಟಾಗಿ ಮುಗಿಸ್ತಾರೆ. ಅವರು ಸ್ಟ್ರೆಸ್ ಇಲ್ದಲೇ ಜೀವನವನ್ನು ನಡೆಸ್ಬೋದು. ನಾವು ಕೂಡ ದಯವಿಟ್ಟು
ನೀವು ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಮಕ್ಳಿಗೂ ಟೈಮ್ ಟೇಬಲ್ ಮಾಡಿ. ಅವರು ಲೈಫಲ್ಲಿ ಅಚೀವರ್ ಆಗಬೇಕಂದ್ರೆ ದಯವಿಟ್ಟು ಅಚೀವರ್ ಸ್ಟೆಪ್ಸ್ ಏನೇನಿದೆ ಅಡಾಪ್ಟ್ ಮಾಡಿಸಿ. ನಮಸ್ತೆ.